ಕಾಲು ಜಾರುತ್ತಾರೆ. 4 ಮೆಟ್ಟಿಲು ಕೆಳಗೆ ಬೀಳುತ್ತಾರೆ. ಇದನ್ನ ಕಣ್ಣಾರೆ ಕಂಡ ಶಶಿಕಲಾ ಕೂಡಲೇ ಬಂದು ಅವರನ್ನ ಮೇಲೆತ್ತಿದ್ರು. ಕೂಡಲೇ ಅಪೋಲೋ ಆಸ್ಪತ್ರೆಗೆ ಕರೆದುಕೊಂಡು ಬಂದ್ರು. ಹೀಗೆ ನಡೆದಿದೆ ಹಾಗೆ ನಡೆದಿದೆ ಅಂತ ತಮಿಳುನಾಡಿನಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಆದ್ರೆ ಇದನ್ನ ಕಣ್ಣಾರೆ ಕಂಡ ಯಾರೊಬ್ಬರೋ ತುಟಿ ಬಿಚ್ಚುತ್ತಿಲ್ಲ. ಇನ್ನು ಗಲಾಟೆಯ ಬಳಿಕ ನಡೆದ ಘಟನೆಗಳು ಕೂಡ ಅನುಮಾನಗಳನ್ನ ಹುಟ್ಟು ಹಾಕಿವೆ. ಯಾಕಂದ್ರೆ ಜಯಲಲಿತಾ ಅವರು ಕೆಳಕ್ಕೆ ಬೀಳ್ತಾ ಇದ್ದಂತೆ ಅವರ ಪರ್ಸನಲ್ ವೈದ್ಯರಿಗೆ ಫೋನ್ ಮಾಡಬೇಕಿತ್ತು. ಆದ್ರೆ ಶಶಿಕಲಾ ಫೋನ್ ಮಾಡೋಲ್ಲ. ಅಷ್ಟೇ ಅಲ್ಲ, ಜಯಲಲಿತಾ ಅವರು ಸದಾ ಕಾಲ ಟ್ರೀಟ್ಮೆಂಟ್ ಪಡೆಯುತ್ತಿದ್ದ ರಾಮಕೃಷ್ಣ ಆಸ್ಪತ್ರೆಗೆ ದಾಖಲಿಸಬೇಕಿತ್ತು. ಆದ್ರೆ ಶಶಿಕಲಾ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಎಲ್ಲಕ್ಕಿಂತ ಮುಖ್ಯವಾದ ಸಂಗತಿ ಏನಂದ್ರೆ, ಜಯಲಲಿತಾ ಅವರನ್ನ ಅಪೋಲೋ ಆಸ್ಪತ್ರೆಗೆ ಕರೆದುಕೊಂಡು ಬಂದಾಗ ಅವರಿಗೆ ಪ್ರಜ್ಞೆ ಇರಲಿಲ್ಲ. ಮಾರನೇ ದಿನ ಜಯಲಲಿತಾ ಅವರಿಗೆ ಪ್ರಜ್ಞೆ ಬಂದಾಗ ಅವರು